ಇಸ್ರೇಲ್ ಪ್ರಧಾನಿಯ ಮತ್ತೊಂದು ಫೋಟೋ ರಿಲೀಸ್ ಆಗಿದೆ. ಈಗ ಇರಾನ್ ಮೇಲೆ ದಾಳಿಗೆ ಆದೇಶವನ್ನ ಕೊಡ್ತಿರುವಂತಹ ನೇತನ್ಯಾಹು ನೋಡಿ ಸತ್ತೋಗಿದ್ದಾರೆ ನೇತನ್ಯಾಹು ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದು 6 ಬೆರಳಿಂದೊಂದು ಕೂಡ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣ ಆಗಿತ್ತು. AI ವಿಡಿಯೋ ಅನ್ನೋದು ಕೂಡ ಜಾಸ್ತಿನೇ ವಾದ ನಡೀತಾ ಇತ್ತು. ಆಮೇಲೆ ಕಾಫಿ ಕುಡಿತಾ ಮಾತಾಡೋದು ಅದು ಕೂಡ AI ಅಂತ ಹೇಳ್ತಾ ಇದ್ರು. ಈಗ ಇರಾನ್ನ ಟಾಪ್ ಕಮಾಂಡರ್ ಹತ್ಯೆಗೆ ಆದೇಶ ಕೊಡ್ತಿರುವಂಥ ಒಂದು ಫೋಟೋ ರಿಲೀಸ್ ಆಗಿದೆ. ನೋಡ್ತಾ ಇದ್ದೀವಿ, ಇಲ್ಲಿ ಸೇನಾಧಿಕಾರಿ ಇದ್ದಾರೆ, ಆ ಕಡೆ ಅವರ ಆಪ್ತ ಸಹಾಯಕ ಇದ್ದಾರೆ. ಇವರು ಲ್ಯಾಂಡ್ಲೈನ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಏನೋ ಗೊತ್ತಿಲ್ಲ ನಮಗೆ, ಯಾಕಂದರೆ ನಂಬಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ ಯಾವುದು AI ಆಗಿರುತ್ತೆ ಯಾವುದು ನ್ಯಾಚುರಲ್ ಆಗಿರುತ್ತೆ ಅಂಥೇಳಿ. ಮತ್ತೊಂದು ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ ಈಗ IDFನವರು, ಇಸ್ರೇಲ್ ಸೇನಾಧಿಕಾರಿಗಳು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಈಗ ಅಲ್ಲಿ ಟಾಪ್ ಲೀಡರ್ನ ಮತ್ತೆ ಹತ್ಯೆ ಮಾಡಿದಾರಲ್ವಾ, ಅದಕ್ಕೇನೋ ಒಂದು ಇಂಟಿಮೇಷನ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವ್ರ ಸಂದೇಶ ನೇತನ್ಯಾಹು ಬದುಕಿದ್ದಾರೆ, ಅವರು ಸತ್ತಿಲ್ಲ ಅನ್ನೋದನ್ನು ಅವರು ಕನ್ಫರ್ಮ್ ಮಾಡಬೇಕಾಗಿತ್ತು. ಇಲ್ಲಿ ಬಹಳ ಸುದ್ದಿಗಳು ಹರಿದಾಡ್ತಾ ಇತ್ತು. ನೇತನ್ಯಾಹು ಅವ್ರನ್ನ ಇರಾನ್ ಅವರು ಹೊಡೆದಿದ್ದಾರೆ, ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಯಾಕೆಂದರೆ ಅವರು ಕಾಣಿಸಿಕೊಳ್ತಾನೆ ಇರಲಿಲ್ಲ ಬಹಿರಂಗವಾಗಿ, ಬರೀ ಟ್ರಂಪೇ ಮಾತಾಡ್ತಾ ಇದ್ದರು. ಎಲ್ಲಿ ಹೋದರು ನೇತನ್ಯಾಹು ಅಂತ ಪ್ರಶ್ನೆಗಳು ಬಂದಾಗ ಈ ಒಂದು ವಿಡಿಯೋ ಬಂತು, ಏನು ಕಾಫಿ ಕುಡಿಯೋದು, ಅದ್ರ ಹಿಂದೆ ಒಂದು ಬಂದಿತ್ತು ಆರು ಬೆರಳಿಂದು, ಅದ್ರಲ್ಲಿ 6 ಬೆರಳು ಇರಲಿಲ್ಲ. ಬಟ್ ಎಲ್ಲವೂ ಕೂಡ AI ಕ್ರಿಯೇಟ್ ಮಾಡಿರುವಂಥ ಒಂದು ವಿಡಿಯೋಗಳಾಗಿತ್ತು ಅನ್ನೋದು ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಆದರೆ ಈ ಫೋಟೋ AIನ ಅಥವಾ ನ್ಯಾಚುರಲ್ಲ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಫೋನಲ್ಲಿ ಮಾತಾಡ್ತಿದ್ದಾರೆ, ಯಾರಿಗೋ ಹೇಳ್ತಾ ಇದ್ದಾರೆ. ಬಟ್ ಈಗ ಅಲ್ಲಿ ಲಾರಿಜಾನಿಯನ್ನು ಹತರಾಗಿದ್ದಾರೆ, ಅವರನ್ನು ಫಿನಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಸೂಚನೆ ಕೊಡ್ತಾ ಇರ್ಬೋದಾ? ಈ ಫೋಟೋದ ಹಿಂದೆ ಸಾಕಷ್ಟು ಕಥೆಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ನೇತನ್ಯಾಹು ಬದುಕಿದ್ದಾರೆ ಅನ್ನೋದಕ್ಕೆ ಅವ್ರು ಏನೇ ವಿಡಿಯೋ ಬಿಡುಗಡೆ ಮಾಡಿದರು, ಅವರೇನೇ ಫೋಟೋ ಮಾಡಿದರೂ ಕೂಡ ಕೆಲವರು ನಂಬ್ತಾ ಇಲ್ಲ. ಯಾಕಂದರೆ ಲೈವ್ ಬಂದು ಮಾತಾಡಲಿಬೇಕಾದ್ರೆ ಅಂತ ಸವಾಲು ಹಾಕ್ತಾ ಇದ್ದಾರೆ. ಹಾಗಾಗಿನೇ ಈ ಫೋಟೋ ಏನು ಬಿಡುಗಡೆ ಮಾಡಿದ್ದಾರೆ, ಅಲ್ಲಿ ಪಕ್ಕದಲ್ಲಿ ಸೇನಾಧಿಕಾರಿ ಕೂರಿಸ್ಕೊಂಡು ಇನ್ನೊಬ್ಬ ಆಪ್ತ ಸಹಾಯಕ ಕೂರಿಸ್ಕೊಂಡು ಅಧಿಕಾರಿಗಳ ಜೊತೆಗೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ಆ ರೂಮನ್ನು ನೋಡ್ತಾ ಇದ್ದರೆ ಎಲ್ಲೋ ಸೇಫ್ ಜಾಗದಲ್ಲಿರಂಗೆ ಕಾಣಿಸ್ತಾ ಇದೆ ನೇತನ್ಯಾಹು. ಈ ಫೋಟೋದ ಮೂಲಕ ಅವರು ಬದುಕಿದ್ದಾರೆ ಅನ್ನುವಂತಹ ಸಂದೇಶವನ್ನು ಇಸ್ರೇಲ್ ಕೊಡ್ತಾ ಇದೆ. ಆದರೂ ಕೂಡ ಈ ಫೋಟೋ ನಂಬಕ್ಕೆ ಅಸಾಧ್ಯ ಕೆಲವೊಬ್ಬರಿಗೆ. ಕೆಲವೊಬ್ಬರು ಅಲೈವ್ ಏನು ನೇತನ್ಯಾಹು ಅಂತಿದ್ದಾರೆ, ಕೆಲವೊಬ್ರು ಆಲ್ರೆಡಿ ಆತ ಸತ್ತೋಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಬೇಕಾದರೆ ಲೈವಲ್ಲಿ ಬಂದು ಮಾತಾಡಲಿ, ಆವಾಗ ನಂಬ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈ ಫೋಟೋ ಉದ್ದೇಶ ಸತ್ತಿಲ್ಲ ಅನ್ನೋದು, ಮತ್ತು ಲೈವ್ ಬಂದು ಏನಾದರೂ ಅವರು ಮಾತಾಡಿದರೆ ಮತ್ತೆ ಲೊಕೇಶನ್ ಟ್ರೇಸ್ ಮಾಡಿ ಹೊಡಿಬೋದು, ಈ ರೀತಿಯಾಗಿ ಭಯ ಅವ್ರಿಗೆ ಕಾಡ್ತಾ ಇರ್ಬೋದು.